ನಾನು ಅವಾಗೇ ಹೇಳ್ದಂಗೆ ಫಸ್ಟ್ ಶೋ ನಾನು ಕೂಡ ಫಸ್ಟ್ ಶೋನೇ ನೋಡಿದ್ದು ನಾನು ಇಷ್ಟೊಂದು ಅದ್ಭುತವಾಗಿ ಕ್ವಾಲಿಟಿಯಾಗಿ ಮ್ಯೂಸಿಕ್ ಆಗಲಿ ಬಿ ಐ ಕಲರಿಂಗ್ ಆಗಲಿ ಇಷ್ಟೊಂದು ನನ್ನ ಕನಸು ಮನಸ್ಸಲ್ಲಿ ಹಾಕ್ಕೊಂಡಿರಲಿಲ್ಲ. ಸೊ ಇಡೀ ಟೀಮ್ ನಮ್ಮ ಪ್ರೊಡ್ಯೂಸರ್ ಥ್ಯಾಂಕ್ಸ್ ಇಷ್ಟಪಡ್ತೀನಿ. ತುಂಬ ಚೆನ್ನಾಗಿದೆ ಸರ್. ನಿಮ್ಮ ಆ್ಯಕ್ಟಿಂಗು ಮೆಚುರಿಟಿ ಆ್ಯಕ್ಟಿಂಗ್ ಅಂತ ಇರ್ತಾ ಇದೆ. ಹೌದು, ಪ್ರೀವಿಯಸ್ 3 ಸಿನಿಮಾ ಮಾಡಿದ್ದೀನಿ ನಾನು, ಅದೊಂದು ಲವ್ ಕಾನ್ಸೆಪ್ಟಲ್ಲೇ ಇತ್ತು. ಸೊ ಈ ಒಂದು ಸಿನಿಮಾ ನನಗೆ ಫಸ್ಟ್ ಟೈಮ್ ನವೀನ್ ಅವರು ಕಥೆ ಹೇಳಿದಾಗ 3 ಇಯರ್ಸ್ ನಿರೀಕ್ಷೆ ಕೊಟ್ಟಿದ್ದು ನನಗೆ ತೆರೆ ಮೇಲೆ ಹೇಗೆ ಬರುತ್ತೆ ಅಂತ. ಸೊ ಅಷ್ಟು ಚೆನ್ನಾಗಿ ನಿರೀಕ್ಷೆ ಕೊಟ್ಟು ಅದು ನಂಗೆ ಗಾಢವಾಗಿ ಮೂಡಿತ್ತು ನನಗೆ ಪಿಕ್ಚರ್ ಇಟ್ಕೊಂಡು ಅವಾಗ ಆ ಕ್ಯಾರೆಕ್ಟರ್ ಫಿಕ್ಸ್ ಆಗಿಬಿಟ್ಟಿದ್ದೆ. ಸೊ ಅವರನ್ನು ಹೇಳಿದ ರೀತಿ ನಂಗೆ ಫಿಕ್ಸಿದ ರೀತಿ ಅದು ನನಗೆ ಸಿನಿಮಾದಲ್ಲಿ ಫೇವರ್ ಆಯಿತು ಅಂತ. ಪಾರ್ಟ್ 2 ಅನ್ನೋದು ಇದು ಕೇಳಿಸೋ ಅನ್ನಿಸ್ತು, ಅದ್ಭುತವಾಗಿದೆ. ಪಾರ್ಟ್ 2 ನಾನು ಇರ್ತೀನಿ. ಅದು ಏನು ಸಸ್ಪೆನ್ಸು, ಯಾರು ಅದರಲ್ಲಿ ದೆವ್ವ ಆಗಿ ಬರ್ತಾರೆ, ದೆವ್ವ ಯಾರಲ್ಲಿ ಬರುತ್ತೆ ಅನ್ನೋದು ಅದೊಂದು ಸ್ವಲ್ಪ ಕಾಯ್ಬೇಕಷ್ಟೇ. ಬಟ್ ಸಿನಿಮಾ ಮತ್ತು ಸೆಕೆಂಡ್ ಪಾರ್ಟ್ ಇನ್ನೂ ಇದಕ್ಕಿಂತ ನೆಕ್ಸ್ಟ್ ಲೆವೆಲ್ ಇದೆ, ಅದು ಮಾತ್ರ ನಾನು ಪಕ್ಕ ಹೇಳ್ತಾರೆ. ಮುಂದಿನ ದಿನಗಳಲ್ಲಿ ಬರಬೇಕು ಅಂತ ಅಂದ್ಕೊಂಡಿರೋದು. ಈಗ ನಾನು ಸುಮ್ಮನೆ ಪ್ರಮೋಷನ್ಗೋಸ್ಕರ ನಮ್ಮ ಸಿನಿಮಾ ಚೆನ್ನಾಗಿದೆ ಬಂದು ನೋಡಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಬೀಯಿಂಗ್ ಕಲಾವಿದ ನಿಯತ್ತಾಗಿ ಪ್ರಾಮಾಣಿಕ ಕೆಲಸ ಮಾಡಿದ್ದೀವಿ. ಆ ಒಂದು ಏನಂತಾರೆ, ಆ ಒಂದು ಔಟ್ಪುಟ್ಟು ಸಿನಿಮಾ ತೆರೆ ಮೇಲೆ ಚೆನ್ನಾಗಿ ಬಂದಿದೆ ಈಗ. ಆಮೇಲೆ ಮೋರ್ ದನ್ ದ್ಯಾಟು, ಒಂದು ನೀವು ಸಿನಿಮಾ ನೋಡೋಕೆ ಬಂದರೆ ರಾಯರ್ದೊಂದು ಅದ್ಭುತವಾದ ಶಕ್ತಿ ನಿಮ್ಮಲ್ಲಿ ಪಾಸ್ ಆಗುತ್ತೆ ಅಂತ ಹೇಳಿದ್ರೆ ಪಾಸ್ ಗ್ಯಾರಂಟಿ ಆಗುತ್ತೆ. ಅದು ಮಾತ್ರ ನಾನು ತುಂಬ ಕಾನ್ಫಿಡೆಂಟು. ಆ ಒಂದು ವಿಷಯಕ್ಕಾದರೂ ನೀವು ಪ್ಲೀಸ್ ದಯವಿಟ್ಟು ನಮ್ಮ ಸಿನಿಮಾನ ನೋಡೋಕೆ ಬನ್ನಿ. ಆಮೇಲೆ ನಮ್ಮ ಇಡೀ ನಾನೇನೇ ಬಿಡಲ್ಲ ತಂಡಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.